Hello, my dear students. Today I am going to explain about a multiplication tricks. Competitive exam ಆಗಲಿ, ಬ್ಯಾಂಕಿಂಗ್ ಎಕ್ಸಾಮ್ ಆಗಲಿ, ಹೈಸ್ಕೂಲ್ ಆಗಲಿ, PUC ಆಗಲಿ, ಡಿಗ್ರಿ ಆಗಲಿ, ಎಲ್ಲಾದರೂ ಮಲ್ಟಿಪ್ಲಿಕೇಶನ್ ಬೇಕೇ ಬೇಕು. ಬಟ್ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ನಾವು ಜಾಸ್ತಿ ಟೈಮ್ ಯೂಸ್ ಮಾಡ್ತಿರ್ತೇವೆ. ಇವತ್ತಿನ ಕ್ಲಾಸ್ ಒಳಗೆ ನಾನು ಏನು ಹೇಳ್ಕೊಡ್ತೀನಿ, ಅಗದಿ ಕಡಿಮೆ ಟೈಮ್ ಒಳಗೆ ಮಲ್ಟಿಪ್ಲಿಕೇಶನ್ ಹೆಂಗೆ ಸಾಲ್ವ್ ಮಾಡಬೇಕು. ಬೇಸಿಕ್ ಕ್ಲಾಸ್ ಒಳಗೆ ನಾವು ಹೇಳ್ಕೊಟ್ಟಿದ್ದೆ ಥೆರಾಟಿಕಲ್ ನಾರ್ಮಲ್ ಮೆಥಡ್ ಹೇಳ್ಕೊಟ್ಟಿದ್ವಿ. ಸಪೋಸ್ 53 into 44 ಇತ್ತಂದ್ರೆ ಫಸ್ಟ್ 4 ತಗೊಂಡು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಈ 4 ತಗೊಂಡು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಅಡಿಷನ್ ಮಾಡಬೇಕು. ದಿಸ್ ಇಸ್ ನಾರ್ಮಲ್ ಮೆಥಡ್. ಓಕೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಇದನ್ನೆಲ್ಲ ಮಾಡ್ಕೊತ ಕುಂತ್ರೆ ಟೈಮ್ ವೇಸ್ಟ್ ಆಗ್ತದೆ. ಅಲ್ಲಿ ಶಾರ್ಟ್ಕಟ್ ಮೆಥಡ್ ಬೇಕೇ ಬೇಕು. ಸೊ ಟ್ರಿಕ್ಸ್ ಏನದಾವ, ಲೆಟ್ ಅಸ್ ಸಿ ಹಿಯರ್. 15 square, 25 square, 35 square, 45 square, 55 square. 15 square means 15 into 15. 25 square means 25 into 25. And 35 square means 35 into 35. As it is remaining. 15 square answer ಏನಾಗ್ತದೆ? 225 ಆಗ್ತದೆ. 25 ಸ್ಕ್ವೇರ್ ಏನಾಗ್ತೈತಿ? 625 ಆಗ್ತೈತಿ. 35 ಸ್ಕ್ವೇರ್ ಏನಾಗ್ತೈತಿ? 1225 ಆಗ್ತೈತಿ. 45 ಸ್ಕ್ವೇರ್ ಏನಾಗ್ತೈತಿ? 55 ಸ್ಕ್ವೇರ್ ಏನಾಗ್ತೈತಿ? ಏನ್ರಿ ಸರ್ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ ಅಂದ್ರೆ ನೀವೇ ಸಾಲ್ವ್ ಮಾಡಾಕ್ತಿರಲ್ಲ ಅಂತ ಕ್ವಶನ್ ಕೇಳ್ತೀರಿ. ಹಂಗೇನಿಲ್ಲ, ಇವಾಗ ಹೇಳ್ಕೊಡ್ತೀನಿ. ನಾನಾದ್ರೂ ಇವನೇ ಟ್ರಿಕ್ ಯೂಸ್ ಮಾಡ್ಕೊಂಡೇ ಬರ್ದಿದ್ದೆ. ಈ ಟ್ರಿಕ್ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ 1 2 3 ಬರ್ತಾವಲ್ಲ, 1 2 3 4 5 ರೈಟ್. ಸಿ ಹಿಯರ್ 5 ಸ್ಕ್ವೇರ್ ಈಸ್ ದೇರ್, therefore 25. 5 square, 5 square, 5 square, 5 square, 25, 25, 25, 25. Means 15 square, 25 square, 35 square, 45 square, 55 square, 65 square, 75 square. ಈ ಟೈಪ್ ಟರ್ಮ್ಸ್ ಇದ್ರ, ಈ ಟೈಪ್ ನಂಬರ್ಸ್ ಇದ್ರ ಅಷ್ಟೇ ಏನು ಲಾಸ್ಟಿಗೆ 25 ಬರ್ತದೆ. 6 25 ಅಂತ ಫಿಕ್ಸ್ ಅದ. 25 ಅಂತ ಫಿಕ್ಸ್, 25 ಅಂತ ಫಿಕ್ಸ್. ಬಟ್ ಇಲ್ಲೇನು ಬರಿಬೇಕು ನಂಬರ್ಸ್? 1 2 3 ಬರ್ತಾವಲ್ಲ ಎಲ್ಲರಿಗೆ, ರೈಟ್. 1 ಆದ್ಮೇಲೆ ಇಮಿಡಿಯೇಟ್ ನಂಬರ್ ಯಾವ್ದಾಗ್ತೈತಿ? 1 ಆದ್ಮೇಲೆ ಇಮಿಡಿಯೇಟ್ ನಂಬರ್ 2. ಸೊ 1 ಆದ್ಮೇಲೆ ಇಮಿಡಿಯೇಟ್ ನಂಬರ್ 2, 1 2 ಜಾ 2 ಇನ್ 25 ಸ್ಕ್ವೇರ್. 2 ಆದ್ಮೇಲೆ ಇಮಿಡಿಯೇಟ್ ನಂಬರ್ 3, 2 3 ಜಾ 6. 3 ಆದ್ಮೇಲೆ ಇಮಿಡಿಯೇಟ್ ನಂಬರ್ 4, 3 4 ಜಾ 12. ಹಿಯರ್ 55 ಸ್ಕ್ವೇರ್, 5 ಸ್ಕ್ವೇರ್ 25 6. 5 ಆದ್ಮೇಲೆ ಇಮಿಡಿಯೇಟ್ ನಂಬರ್ 6, 5 6 ಜಾ 30. ಓಹೋ, this is 30, right? 4 ಆದ್ಮೇಲೆ immediate number 5, 4 5 ಜಾ 20, this 5 square as it is, right? Next 65 square as it is. ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ 55 ಸ್ಕ್ವೇರ್ 25 ಫಿಕ್ಸ್ ಇದೆ, 25 ಫಿಕ್ಸ್ 6 6 ಆದ್ಮೇಲೆ ಇಮಿಡಿಯೇಟ್ ನಂಬರ್ 7, 6 7 ಜಾ 42, 42 as it is. 75 square, 85 square, 95 square, 85 square, 5 square 25, 8 9 ಜಾ 72, 8 9 ಜಾ 72, 8 9 72. ಇದು 5 ಸ್ಕ್ವೇರ್ 25, 5 ಸ್ಕ್ವೇರ್ 5 5 25, 25, 5 ಸ್ಕ್ವೇರ್ 25, 5 ಸ್ಕ್ವೇರ್ 25, 5 ಸ್ಕ್ವೇರ್ 25. 4 ಆದ್ಮೇಲೆ ಇಮಿಡಿಯೇಟ್ ನಂಬರ್ 5, therefore ಇಲ್ಲಿ 24, 5 ಜಾ 20. 5 ಆದ್ಮೇಲೆ ಇಮಿಡಿಯೇಟ್ ನಂಬರ್ 6, 5 6 ಜಾ 30. 6 ಆದ್ಮೇಲೆ ಇಮಿಡಿಯೇಟ್ ನಂಬರ್ 7, 6 7 ಜಾ 42. ನೆಕ್ಸ್ಟ್ 85 ಸ್ಕ್ವೇರ್, 5 ಸ್ಕ್ವೇರ್ 25, 8 ಆದ್ಮೇಲೆ ಇಮಿಡಿಯೇಟ್ ನಂಬರ್ 9, 8 9 ಜಾ 72. as it is
ಈ ಟೈಪ್ 15, 25, 35, 45, 55, 65, 75, 85 ಈ ಟೈಪ್ ನಂಬರ್ಸ್ ಇದ್ರೆ ಇದು ಶಾರ್ಟ್ಕಟ್ ಮೆಥಡ್. ಇದನ್ನ ಸಾಲ್ವ್ ಮಾಡಕ್ಕೆ ನಮಗೆ 1 ಮಿನಿಟು ಬೇಕಾಗಿಲ್ಲ. ವಿತಿನ್ 1 ಮಿನಿಟ್ ನಾವು ಸಾಲ್ವ್ ಮಾಡ್ಬೋದು. ರೈಟ್, ಪ್ಲೀಸ್ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. ರೈಟ್, ನೆಕ್ಸ್ಟ್ ಈ ಟೈಪ್ ನಂಬರ್ಸ್ ಆಯ್ತು. ನೆಕ್ಸ್ಟ್ ಈ ಟೈಪ್ ನಂಬರ್ಸ್ ಯೂಸ್ ಮಾಡ್ತೀನಿ. 11 into 11 ನಥಿಂಗ್ ಬಟ್ 11 ಸ್ಕ್ವೇರ್. 11 11 11ರ ವರ್ಗ. 11 into 11 11 square. 11 square means we know that 121. 11 square 121. As it is 111 into 111. This one as it is 1111 into 1111. This is ಹೇಗೆ ಬರೀತಿದೆ ಶಾರ್ಟ್ಕಟ್ ಆಗಿ ಆಲ್ರೆಡಿ ಗೊತ್ತಾಗಿರಬಹುದು. 11 into 11 ಅಂದ್ರೆ ಇಲ್ಲಿ 2 ಡಿಜಿಟ್ಸ್ ಅದಾವ. ಸೊ 2 ಡಿಜಿಟ್ ಮುಂದೆ ಹೋಗ್ರಿ. 1 2 ಆದ ರಿವರ್ಸ್ ವಾಪಸ್ 1 ಗೆ ಬಂದಿವಿ. ಇಲ್ಲಿ 3 ಡಿಜಿಟ್ಸ್ ಅದಾವ. ಸೊ 1 2 3 ಆದ್ಮೇಲೆ ಏನು ರಿವರ್ಸ್ ಬರ್ಬೇಕು. ಮತ್ತೆ 3 ಬಿಟ್ಬಿಡಿದೆ. 2 1 2 1. ನೆಕ್ಸ್ಟ್ ಇಲ್ಲಿ 1111 ಐತಿ. ಇಲ್ಲಿ ಹೌ ಮೆನಿ ಡಿಜಿಟ್ಸ್ ಆರ್ ದೇರ್? ಹಿಯರ್ 4 ಡಿಜಿಟ್ಸ್ ಆರ್ ದೇರ್. ಟೋಟಲ್ 4 ಡಿಜಿಟ್ಸ್ ಅದಾವ. ಸೊ ಅಪ್ ಟು 4 ತನ ನಾವು ಮೂವ್ ಆಗ್ಬೇಕು. 1 2 3 4. 4 ಆದ್ಮೇಲೆ ವಾಪಸ್ ಇಳಿಬೇಕು. ಮತ್ತೆ 4 ಆದ್ಮೇಲೆ ರಿವರ್ಸ್ ಬಾ. 3 2 1 3 2 1. ಓಕೆ, ಆಸ್ ಇಟ್ ಈಸ್ ಬೇಕಾದಷ್ಟು ನಂಬರ್ಸ್ ಕೊಳ್ಳುವ. ಈ ಟೈಪ್ ನಂಬರ್ಸ್ ಇದ್ರ 1 2 3 4 5 1 2 3 4 5. ಈ ಟೈಪ್ ನಂಬರ್ಸ್ ಇದ್ರ 1 2 3 4 5. ನೆಕ್ಸ್ಟ್ ರಿವರ್ಸ್ 4 3 2 1. ರೈಟ್, pause the video to note it down. Okay, next okay ಈ ಟೈಪ್ ಆಯ್ತು, ಈ ಟೈಪ್ ಆಯ್ತು. ನೆಕ್ಸ್ಟ್ ಈ ಟೈಪ್ ಚೂಸ್ ಮಾಡ್ತೇನೆ. 20 into 30. ಕೆಲವೊಂದು ಟೈಮ್ 12 13 ಟೇಬಲ್ ಬರಂಗಿಲ್ಲ. ಇನ್ 20 ಟೇಬಲ್ ಅಂತೂ ಮುಗಿದು ಹೋಗುತ್ತೆ. ಇದಕ್ಕೇನು ಚಿಂತೆ ಮಾಡೋ ನೆಸೆಸರಿ ಇಲ್ಲ. ಜಸ್ಟ್ ನ್ಯೂಮೆರಿಕಲ್ ಟರ್ಮ್ಸ್ 2 3 2 3 6. ಇಲ್ಲೊಂದು 0 ಐತಿ, ಇಲ್ಲೊಂದು 0 ಐತಿ. ಟೋಟಲ್ 2 0. ಆಸ್ ಇಟ್ ಈಸ್ 200 into 300. 2 3 6. How many zeros are there? Here 2 zeros are there. Here also 2 zeros are there. Total we have 4 zeros. 1 2 3 4. This is the answer. ಕಣ್ಣು ಮುಚ್ಚಿ ಇಷ್ಟು ಬರೆದು ಬಿಡ್ರಿ ಆನ್ಸರ್. ಅದು 200% ಕರೆಕ್ಟೇ ಇರ್ತದೆ. 120 into 200. 120 into 200. ಜಸ್ಟ್ ಈ ಟರ್ಮ್ಸ್ ಅಷ್ಟೇ ಮಲ್ಟಿಪ್ಲಿಕೇಶನ್ ಮಾಡ್ರಿ ನೀವು. 0 ಬಿಟ್ಬಿಡ್ರಿ. 12 2 24. 0 0 0. Total 3 zeros are there. Therefore 1 2 3. 3 zeros are there. Next, as it is ಬೇಕಂದ್ರ 400 into 500 ಚೂಸ್ ಮಾಡ್ಕೋರಿ. 4 5 20. ಈ 20 ಈ 0 ಕನ್ಸಿಡರ್ ಮಾಡಲ್ಲ. ಬೇಕಾದ್ರೆ 4 5 20 ಇವು ಎರಡು ಮಲ್ಟಿಪ್ಲಿಕೇಶನ್ ಮಾಡಿ ಬಂದಿದ್ದದ. ಇಲ್ಲಿ ಟೋಟಲ್ zeros are 1 2 3 4. 1 2 3 4. This is the answer. Pause the video to note it down. Right? Okay. Next. ಇವೆಲ್ಲ ಸ್ವಲ್ಪ ಸಿಮಿಲರ್ ಟರ್ಮ್ಸ್ ಇದ್ದು ಬರೆದ್ರಿ. ಇವು ಸ್ವಲ್ಪ ಸಿಮಿಲರ್ ಟರ್ಮ್ಸ್ ಇದ್ದು ಏನೋ ಟ್ರಿಕ್ಸ್ ಇತ್ತು ಯೂಸ್ ಮಾಡಿದ್ವಿ. ಇಲ್ಲಿ ಏನೋ ಟ್ರಿಕ್ಸ್ ಇತ್ತು ಯೂಸ್ ಮಾಡಿದ್ವಿ. ಇನ್ನು ಡಿಫ್ರೆಂಟ್ ನಂಬರ್ ಕೊಟ್ರೆ ಡಿಫ್ರೆಂಟ್ ನಂಬರ್ ಅಂದ್ರೆ 23 into 52
ಓಕೆ, ಇವನ್ನೆಲ್ಲ ಯಾರು ಬೇಕಾದವ್ರು ಹೇಳ್ಬೋದು, ಇರಲಿ. 23 into 52 ಈ ಟೈಪ್ ಡಿಫ್ರೆಂಟ್ ನಂಬರ್ಸ್ ಕೊಟ್ರೆ ಏನು ಮಾಡಬೇಕು? 23 into 52 ಈ ಟೈಪ್ ಮಲ್ಟಿಪ್ಲಿಕೇಶನ್ ಇದ್ರು ವಿ ಕ್ಯಾನ್ ಸಾಲ್ವ್ ವಿತ್ ಇನ್ 1 minute. ಈ ಟೈಪ್ ಮಲ್ಟಿಪ್ಲಿಕೇಶನ್ ಇದ್ರು ನಾವು 1 minute ಒಳಗೆ ಇವನ್ನ ಸಾಲ್ವ್ ಮಾಡ್ಬೋದು. ಜಸ್ಟ್ ಇಲ್ಲೊಂದು ಸ್ವಲ್ಪ ಟ್ರಿಕ್ ಏನೈತಿ ಅಂತಂದ್ರೆ, ಇಲ್ಲಿ ಪ್ಲಸ್ ಫಸ್ಟ್ ಡಿಜಿಟ್, ಇಲ್ಲಿ ಫಸ್ಟ್ ಡಿಜಿಟ್ 2 3 ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 3 ಮಲ್ಟಿಪ್ಲಿಕೇಶನ್ 2 3 ಎಷ್ಟಾಗ್ತೈತಿ? 6 ಆಗ್ತೈತಿ. ಇನ್ನೊಂದು ನಂಬರ್ ಚೂಸ್ ಮಾಡ್ಕೊರಿ. 52 into 33. ಫಸ್ಟ್ ಸ್ಟೆಪ್ ಏನು ಹೇಳ್ಕೊಟ್ಟೆ ನಾನು? ಈ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿ ಆಸ್ ಇಟ್ ಇಸ್. ಫಸ್ಟ್ ನಂಬರ್ 3 2 6. ಸೇಮ್ ಐತೆ. ನೀವು ಚೇಂಜ್ ಮಾಡ್ಕೊಡಿ. ಇದು 3 ಮಾಡ್ಕೊಡಿ, ಇದು 4 ಮಾಡ್ಕೊಡಿ. 4 3 12. ಈ ಕ್ಯಾರಿ 1 ಈ ಕಡೆ ಇಟ್ಕೊಡಿ. 2 3 6 ಆಯ್ತು. ಇಲ್ಲಿ ಕ್ಯಾರಿ ಬರಲಿಲ್ಲ. ಓಕೆ, ರೈಟ್. ಇದು ಫಸ್ಟ್ ಸ್ಟೆಪ್. ಈ ಟೈಪ್ ಬೇಕಾದ ನಂಬರ್ಸ್ ಕೊಡಲಿ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 2 2 4, 5 3 15, 15 plus 4 19, 15 plus 4 19, 9 as it is, 1 carry 1. 5 4 sorry 15 plus 4 99. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್, ಈ ನಂಬರ್ 2 2 4, ನೆಕ್ಸ್ಟ್ 5 3 15, ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಅದನ್ನ ಅಡಿಷನ್ ಮಾಡ್ಬೇಕು. 15 4 19 ಬಂತ. 19 ಬಂದ್ರೆ ಇಲ್ಲಿ 19 ಹಚ್ಚಂಗಲ್ಲ, 9 ಅಷ್ಟು ಹಚ್ಬೇಕು, ಸಿಂಗಲ್ ಡಿಜಿಟ್ ಹಚ್ಬೇಕು. ಈ 1 ಏನ್ ಮಾಡ್ಬೇಕು? ಕ್ಯಾರಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ 5 2 10, 10 plus 1 11. ಲಾಸ್ಟ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ 5 2 10, 10 plus 1 11. ದಿಸ್ ಈಸ್ ದ ಆನ್ಸರ್. ರಿಪೀಟ್ ಮಾಡ್ರಿ ಸ್ಟೆಪ್ಸ್. ಇಲ್ಲಿ 4 3 12, ಬಟ್ ಇಲ್ಲಿ ಕ್ಯಾರಿ ಬಂತು, ಸೈಡ್ ಇಟ್ಕೊಂಡಿನಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 5 4 20, 3 3 9, 20 plus 9 29, ಬಟ್ ಇಲ್ಲೊಂದು ಕ್ಯಾರಿ ಐತಲ್ಲ 29 plus 1 30. 30 means 0 here carry. 30 ಐತಂದ್ರೆ 0 ಬಡಿತೀನಿ, ಇದನ್ನು ಕ್ಯಾರಿ ಕೊಡ್ತೀನಿ ಇಲ್ಲಿ. ಲಾಸ್ಟ್ ಸ್ಟೆಪ್ ಇವನ್ ಎರಡು ಮಲ್ಟಿಪ್ಲೈ ಮಾಡ್ಬೇಕು. 5 3 15, 15 plus 3 18, 5 3 15, 15 3 18. ದಿಸ್ ಈಸ್ ದ ಆನ್ಸರ್. 1802. ರೈಟ್. ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡ್ರಿ. ಸ್ಟೆಪ್ಸ್ ಏನಪ್ಪಾ ಅಂತಂದ್ರೆ ABCD. ಈ ಟೈಪ್ ಯಾವುದೋ ಒಂದು ನಂಬರ್ ಐತಿ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. B into D. ಸೆಕೆಂಡ್ ಸ್ಟೆಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್. AD and BC. AD BC ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮತ್ತೆ ಈ ಆನ್ಸರ್ನ ಅಡಿಷನ್ ಮಾಡ್ಬೇಕು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಥರ್ಡ್ ಸ್ಟೆಪ್ AC ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. AC ಮಲ್ಟಿಪ್ಲಿಕೇಶನ್ ಮಾಡಿ ಅಲ್ಲಿ ಏನು ಕ್ಯಾರಿ ಬಂದಿದ್ರೆ ಕ್ಯಾರಿನ ಎಡಿಷನ್ ಮಾಡಬೇಕು. ರೈಟ್. ದೀಸ್ ಆರ್ ದ ಸ್ಟೆಪ್ಸ್ ಟು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್. ಈ ಸ್ಟೆಪ್ಸ್ ಯೂಸ್ ಮಾಡಿದ್ರೆ ವಿತ್ ಇನ್ 1 minute ನಾವು ಸಾಲ್ವ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡ್ರಿ. ಒಂದು ಎಕ್ಸಾಂಪಲ್ ಚೂಸ್ ಮಾಡ್ತೀನಿ. ಎಕ್ಸಾಂಪಲ್ 37, ನೆಕ್ಸ್ಟ್ 45 ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಈ ನಂಬರ್ ಫಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಲೇಬೇಕು. 7 5 35. 35 ಅಂತಂದ್ರೆ 5 ಇಲ್ಲಿ ಬರ್ಕೋಬೇಕು. ಈ 3ನ ಸೈಡ್ ಕ್ಯಾರಿ ಇಟ್ಕೋಬೇಕು. 35 ಯೂನಿಟ್ ಪ್ಲೇಸ್ ನಂಬರ್ ಅಷ್ಟೇ ಬರ್ಕೋಬೇಕು ಇಲ್ಲಿ.
5 ಏಳು 35. ಸೊ 5 ಆಸ್ ಇಟ್ ಇಸ್ 3 ಕ್ಯಾರಿ. ಇದು ಫಸ್ಟ್ ಸ್ಟೆಪ್ ಅದು. ಸೆಕೆಂಡ್ ಸ್ಟೆಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್. AD BC ಅಂದ್ರೆ 5 3s 15, 4 7s 28, 5 3s 15, 7 4s 28, ರೈಟ್. ಇವೆರಡು ಎಡಿಷನ್ ಮಾಡ್ರಿ. 8 5 ಎಷ್ಟಾಯ್ತು? 8 10 13. ನೆಕ್ಸ್ಟ್ 2 + 1 3, 3 + 1 4, 43 ಆಯ್ತು. 3 5s 15, 7 4s 28, AD + BC ಇವೆರಡು ಎಡಿಷನ್ ಮಾಡಿದ್ರೆ ನಮಗೆ 43 ಸಿಕ್ಸ್. ಬಟ್ ಇಲ್ಲಿ ಕ್ಯಾರಿ 3 ಐತಲ್ಲ, ಇದನ್ನ ಬಿಡಂಗಿಲ್ಲ, ಇದನ್ನ ಎಡಿಷನ್ ಮಾಡ್ಕೋಬೇಕು. 43 + 3 46 ಅದು. 46 ಅಂದ್ರೆ ಈ ಯುನಿಟ್ ಪ್ಲೇಸ್ ಇರೋ ನಂಬರ್ ಇಲ್ಲಿ ಬರಿತೀವಿ. ಈ ಕಡೆ 10th ಪ್ಲೇಸ್ ಒಳಗೆ ನಂಬರ್ ಕ್ಯಾರಿ ಅಂತ ಕನ್ಸಿಡರ್ ಮಾಡ್ಕೋತೀವಿ, ರೈಟ್. ಇದು ಕ್ಯಾರಿ ಐತಿ 4. ಲಾಸ್ಟ್ ಸ್ಟೆಪ್ AC ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ 3 4s 12 ಪ್ಲಸ್ ಇದು 4, 12 + 4 16. So this is the answer. Okay, I hope you understood. Please pause the video to note it down. Thank you.